ಜಂಕ್ ಫುಡ್ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಿನದಾಗಿ ಪಾಯ್ಸನ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ದೊಡ್ಡವ್ರಿಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಮಕ್ಕಳು ಅಂತ ಬಂದಾಗ ಅವ್ರ ಆರ್ಗನ್ಸ್ ಆಗ್ತಾನೆ ಡೆವಲಪ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ತೊಗೊಂಡೋಗಿ ವಿಷ ತುಂಬಿಸಿದ್ರೆ ಈಗ ಒಂದು ಗಿಡ ಇರುತ್ತೆ, ಆ ಸಸಿಗೆ ಒಳ್ಳೆ ಗೊಬ್ಬರ ಒಳ್ಳೆ ನೀರು ಹಾಕಿ ಬೆಳೆಸೋದು ಹೇಗಿರುತ್ತೆ, ಏಕಾಏಕಿ ಬಂದು ಗೊಬ್ಬರ ಅಥವಾ ಬೇರೆ ಬೇರೆ ಕೆಮಿಕಲ್ ಹಾಕಿ ಬೆಳೆಸೋದು ಹೇಗಿರುತ್ತೆ, ಸೇಮ್ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಮಹೇಶ್ ಸರ್, ಒಂದು ಜಂಕ್ ಫುಡ್ ತಿನ್ನಿಸ್ಬೇಡಿ ಅಂತ ನಾವು ಹೇಳ್ತೀವಿ. ಪೇರೆಂಟ್ಸಿಗೆ ಅದು ಒಂದು ದೊಡ್ಡ ಟಾಸ್ಕ್. ಅದರ ಜೊತೆಗೆ ಈಗ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ನಾವು ಡಿಸೈಡ್ ಮಾಡೋದಕ್ಕಿಂತ ಆ್ಯಂಡ್ ಈ FSSAI ಅವರು ಡಿಸೈಡ್ ಮಾಡೋದಕ್ಕಿಂತ ಫ್ಯಾಕ್ಟ್ರಿಗಳು ಡಿಸೈಡ್ ಮಾಡ್ತಾ ಇದ್ದಾರೆ. ಮತ್ತು ಅವರ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಹೆಂಗಿರುತ್ತೆ ಅಂದರೆ ಎಂಥವ್ರಿಗೂ ಕೂಡ ಮರಳು ಮಾಡಿಬಿಡುತ್ತೆ. ಪರಿಣಾಮ ಏನಾಗ್ತಾ ಇದೆ, ಹಾಸ್ಪಿಟಲ್ಗಳಿಗೆ ಸೇರೋರ ಸಂಖ್ಯೆ, ಆರ್ಗನ್ಸ್ಗಳು ಡ್ಯಾಮೇಜ್ ಆಗೋರ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ನನ್ನ ಒಪಿನಿಯನ್. ಏನು ಹೇಳ್ತೀರಿ? ಸೊ ಬೇಸಿಕ್ಕಾಗಿ ಈಗ ನೀವು ಹೇಳಿದ್ರಿ ಫುಡ್ ಇಂಡಸ್ಟ್ರಿ ಅಂತ ಹೇಳಿ. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಪದಾರ್ಥ ತಯಾರು ಮಾಡಬೇಕಾದ್ರೆ ಅವ್ರಿಗೆ ಆದ ಒಂದು ಲಿಮಿಟೇಷನ್ ಇದರಲ್ಲಿ ಮಾಡಿರ್ತಾರೆ. ಈಗ ಎಕ್ಸಾಂಪಲ್ ಒಂದು ಚಾಕ್ಲೇಟ್ ತಗೊಳ್ಳಿ. ಓಕೆ, ಈಗ ಚಾಕ್ಲೇಟಲ್ಲಿ ಏನಿರುತ್ತೆ, ಸಕ್ಕರೆ ಇರುತ್ತೆ. ಸಕ್ಕರೆ ಜೊತೆಗೆ ಒಂದು ಅಡಿಟಿವ್ಸ್ ಇರುತ್ತೆ, ಒಂದು ಪ್ರಿಸರ್ವೇಟಿವ್ಸ್ ಇರುತ್ತೆ. ಪ್ರತಿಯೊಂದು ಆಹಾರಕ್ಕೂ ಒಂದು ಲಿಮಿಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಓಕೆ, ಅಂದರೆ ಅಷ್ಟು ಆಹಾರಕ್ಕೆ ಇಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ ಅಂತ ಹೇಳಿ. ಸೊ ಆ ಚೆಕ್ ಮಾಡಿದಾಗ ಅದು ಕರೆಕ್ಟಾಗೇ ಇರುತ್ತೆ. ಈಗ ಏನಾಗ್ತಿದೆ, ಎಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ದಿನಕ್ಕೆ ಒಂದೇ ಒಂದು ಜಂಕ್ ಫುಡ್ ತಿನ್ನಲ್ಲ. ಈಗ ಎಕ್ಸಾಂಪಲ್, ಈಗ ಚಾಕ್ಲೇಟು ತಿಂತೀನಿ, ಮಧ್ಯಾಹ್ನ ಹೋಗಿ ಕೇಕು ತಿಂತೀನಿ, ಓಕೆ, ಸಂಜೆ ಹೋಗಿ ಬರ್ಗರು ತಿಂತೀನಿ, ನೆನಪಾಗಿದ್ದೆಲ್ಲ ತಿಂತೀವಿ. ಈಗ ಏನಾಗುತ್ತೆ, ಕ್ಯುಮ್ಯುಲೇಟಿವ್ ಅಂದರೆ ಈಗ ಪ್ರಿಸರ್ವೇಟಿವ್ ಅಥವಾ ಅಡಿಟಿವ್ಸ್ ಲೋಡ್ ಏನಿತ್ತು, ಕ್ಯುಮ್ಯುಲೇಟಿವ್ ನೋಡಿದಾಗ ಎಂಟೈರ್ ಡೇದು ಅದರ ಟಾಕ್ಸಿಕ್ ರೇಷಿಯೋ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಬೇಸಿಕ್ಕಾಗಿ ಇದು ಈ ಕೆಮಿಕಲ್ಸು ಬೇಸಿಕಲಿ ನಮ್ಮ ಕರಳಲ್ಲಿ ಸಿಕ್ಕಾಬಟ್ಟೆ ಹೆಲ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅಲ್ಲಿ ಹೋಗಿ ಫಸ್ಟು ಅದರ ಪರಿಣಾಮ ಸ್ಟಾರ್ಟ್ ಮಾಡುತ್ತೆ. ಇವತ್ತಿನ ದಿವಸ ಏನಾಗುತ್ತೆ, ಸಾಕಷ್ಟು ಜನಕ್ಕೆ ಬರೀ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಬ್ಲೋಟಿಂಗು ಬೆಳಗ್ಗೆ ಎದ್ರೆಯಿಂದ ರಾತ್ರಿ ತನಕ ಅದಿದ್ದೇ ಇರುತ್ತೆ. ನಾವೇನು ಮಾಡ್ತೀವಿ, ಅದನ್ನು ಸಪ್ರೆಸ್ ಮಾಡ್ತೀವಿ. ಯಾವುದೋ ಒಂದು ಆ್ಯಂಟಾಸಿಡ್ ತೊಗೊಳ್ಳೋದು, ಆ ಥರ ಮಾಡಿ ಸಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈಗ ಪ್ರಾಬ್ಲಮ್ ಎಲ್ಲಿಂದ ಬಂತು, ಇದೇ ಫಾಸ್ಟ್ ಫುಡ್ಸು ಕ್ಯುಮ್ಯುಲೇಟಿವ್ ಆಗಿ ತೊಗೊಂಡಾಗ ಈ ಪ್ರಾಬ್ಲಮ್ ಆಗಿದ್ದು. ಇದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಇಲ್ವಾ? ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ಪೇರೆಂಟ್ಸು ಬದಲಾಗಬೇಕು. ಎಲ್ಲಿ ಬದಲಾಗಬೇಕು ಅಂತ ಹೇಳಿದ್ರೆ, ಮೇಡಮ್ ಅವ್ರು ಹೇಳ್ತಿದ್ರು ಕೂತಿ ತಿನ್ನಬೇಕು ಜೊತೆಗೆ ಅಂಥೇಳಿ. ಅಲ್ಲಿ ಕೂತಿ ತಿನ್ನೋದ್ರ ಜೊತೆಗೆ ನನ್ನ ಆಹಾರದ ತಟ್ಟೆಯಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ತಟ್ಟೆಯಲ್ಲಿ ಪ್ರೋಟೀನ್ಸ್ ಇದೆಯಾ ಅಂದರೆ ಕಾಳುಗಳಿದೆಯಾ ಒಂದು ನೋಡಬೇಕಾಗತ್ತೆ. ಎರಡನೇದು, ಹಣ್ಣು ಮತ್ತು ತರಕಾರಿ ಯಥೇಚ್ಛವಾಗಿ ಹಾಕ್ಕೊಂಡಿದ್ದೀನಿ ನನ್ನ ತಟ್ಟೆಯಲ್ಲಿ ಅನ್ನೋ ನೋಡಬೇಕಾಗತ್ತೆ. ಒಂದು ಎರಡನೇದು ನೋಡಿದಾಗ ನೀವು ಕೇಳಿದ್ರಿ ಗೈಡ್ಲೈನ್ಸ್ ಏನಾದರೂ ಇದೆಯಾ ಗೌರ್ಮೆಂಟಿಂದ ಅಂಥೇಳಿ. ಖಂಡಿತನೂ ಗೈಡ್ಲೈನ್ಸ್ ಇರುತ್ತೆ. ಪ್ರತಿ ಮಗುಗೂ ಇಷ್ಟು ಆಹಾರ ಪೋಷಣೆ ಬೇಕು, ಇಷ್ಟು ಅಂಶ ಪ್ರೋಟೀನ್ ಬೇಕು, ಇಷ್ಟು ಕಾರ್ಬೋಹೈಡ್ರೇಟ್ ಬೇಕು ಅಂಥೇಳಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಾಸ್ಟ್ ಪೇಸ್ ಲೈಫಲ್ಲಿ ಎಲ್ಲನೂ ಮಿಸ್ ಮಾಡ್ತೀವಿ. ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು. ಓಕೆ, ಈಗ ಫಾಸ್ಟ್ ಫುಡ್ಡು, ಎಸ್ ಇಟ್ ಈಸ್ ಬ್ಯಾಡ್ ಓನ್ಲಿ ವೆನ್ ಐ ಟೇಕ್ ಇಟ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಬಟ್ ಯಾವುದೋ ಒಂದು ಪ್ಯಾಕೆಟು ಒಂದು ತಿಂಗಳಿಗೆ ಒಂದು ಸತಿ ತೊಗೊಂಡೆ ಅಂದರೆ, ಯಾವುದೋ ಒಂದು ರಿವಾರ್ಡಿಂಗ್ ಮೀಲ್ ಥರ ಅಂದರೆ ಮಗುಗೆ ಖುಷಿ ಪಡಿಸೋಕ್ಕೆ ಅಂತ ಪ್ರಾಬ್ಲಮ್ ಆಗಲ್ಲ. ಬಟ್ ಯಾವಾಗ ನಾವು ಡೈಲಿ ಅದನ್ನು ನನ್ನ ಲೈಫ್ ಸ್ಟೈಲಲ್ಲಿ ಹಾಕೊಂಡ್ಬಿಡ್ತೀನಿ, ಅಲ್ಲಿ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಶ್ರೀತಲ್ ಮೇಡಮ್, ನೀವು ಒಂದು ಮೈಂಡ್ಫುಲ್ ಡಿನ್ನರ್ ಪ್ಲೇಟ್ ಇರಬೇಕು ಅಂತ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ಎಸ್. ಅದರ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಕ್ಕಳನ್ನು ಬದಲಾಯಿಸೋದಕ್ಕಿಂತ ತಂದೆ ತಾಯಿಗಳು ಬದಲಾಗಬೇಕಾಗಿದೆ. ಇಲ್ಲಿ ಎಲ್ರಿಗೂ ಓಡಬೇಕು, ಮಗು ಸ್ಕೂಲಿಗೆ ಕಳಿಸ್ಬೇಕು, ನಾನು ಕೆಲ್ಸಕ್ಕೆ ಹೋಗಬೇಕು, ನನ್ನ ಗಂಡನ ಕೆಲ್ಸಕ್ಕೆ ಕಳಿಸ್ಬೇಕು. ಸೊ ಮನೇಲಿ ಸಿಗುವಂತಹ ಟೈಮ್ ಏನಿದೆ ಅದನ್ನು ಹೊರಗಡೆ ತಿನ್ನಕ್ಕೆ ಹೋಗಬೇಕು, ಮನೇಲಿ ಕುತ್ಕೊಂಡು ಅಡುಗೆ ಮಾಡ್ಕೋಬೇಕು ಅನ್ನೋದನ್ನ ಕಾನ್ಸೆಪ್ಟನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಕೊಂಡಿದ್ದೀವಿ. ಸೊ ಯಾರು ಸರಿಯಾಗಬೇಕು, ಮಕ್ಕಳ ಅಥವಾ ತಂದೆ ತಾಯಿ ಅಂದ್ರೆ? ಇಲ್ಲಿ ಸರಿಯಾಗಬೇಕು ಅಂತಂದಾಗ ನಾವು ಪಾಯಿಂಟ್ ಔಟ್ ಮಾಡ್ದಂಗೆ ಆಗುತ್ತೆ ಫಿಂಗರ್ಸ್ನ. ಇನ್ಸ್ಟೆಡ್ ನಾವಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಅಂತ ತೊಗೊಳ್ಬೇಕು. ಅಗೇನ್ ಯಾವತ್ತೂ ಅಷ್ಟೇ ನಾವು ನೆಗೆಟಿವ್ನ ತೋರಿಸ್ತಾ ಹೋದಾಗ ಏನಾಗುತ್ತೆ, ನೆಗೆಟಿವ್ ಅಂತ ಹೇಳೋದಕ್ಕಿಂತ ಇದು ಸರಿ ಇಲ್ಲ ಅಂತಂದಾಗ ಅದಕ್ಕೆ ನೂರಾರು ಕಾರಣ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಇದರಿಂದ ಹಿಂಗೆ ಇಟ್ಸ್ ಅ ಚೈನ್ ಲಿಂಕ್. ಅದ್ರ ಬದಲು ಐ ಥಿಂಕ್ ದಿಸ್ ಇಸ್ ಬೆಟರ್ ಅಂತ ನಾವು ಸಜೆಸ್ಟಿವ್ ಕೊಟ್ಟಾಗ ಯಾವತ್ತೂ ಅಷ್ಟೇ ಸಜೆಷನ್ ವರ್ಕ್ಸ್ ಬೆಟರ್ ದ್ಯಾನ್ ರೆಸ್ಟ್ರಿಕ್ಟಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಮಕ್ಕಳಿಗೆ ಬೇರೆ ರೀತಿಯಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅಂತೆಲ್ಲ ಈಗ ಪೇರೆಂಟ್ಸು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದಾಗ ಸ್ಕೂಲಲ್ಲಿ ಅಥವಾ ಟೀಚರ್ಸು ಸಹ ಯಾಕೆ ಇನ್ಫ್ಲುಯೆನ್ಸ್ ಆಗ್ತಾರೆ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಗೈಡ್ ಅಲ್ವಾ. ಸೊ ಅದು ಅಪ್ಪ ಅಮ್ಮ ಅವರು ಕೂತ್ಕೊಂಡು ಅವ್ರ ಜೊತೆ ಇದ್ದಾಗ, ನನ್ನ ಮಕ್ಕಳು ನನ್ನ ಫ್ಯೂಚರು ಅಂತ ಅವರೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾಗ, ಐ ಥಿಂಕ್ ಟೈಮ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ದೇ ಕ್ಯಾನ್ ಡೂ ವಿತ್ ದೇರ್ ಚಿಲ್ಡ್ರನ್ ಅಲ್ವಾ. ಸೊ ಅದರಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಎಷ್ಟು ಜನ ಮಾಡಲ್ಲ ಇವತ್ತಿಗೂ ಕೂತ್ಕೊಂಡು
ಏನೋ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಅದು, ಬಟ್ ಅದು ಕೆಲಸ ಅನ್ಸಲ್ಲ ಎಲ್ಲ ಹಂಚ್ಕೊಂಡು ಮಾಡಿದಾಗ. ಸೊ ಹಾಗಾಗಿ ಅದು ಮೈಂಡ್ಫುಲ್ ಅಂತ ಆಗುತ್ತೆ. ಆ್ಯಂಡ್ ಫಸ್ಟ್ ಥಿಂಗ್ ಎಲ್ಲರೂ ಊಟಕ್ಕೆ ಕೂತಾಗ ಮೊಬೈಲ್ನ ಸೈಡ್ಗೆ ಇಡಬೇಕು. ಅಪ್ಪ ಅಮ್ಮನೇ ಯಾವಾಗ ಮೊಬೈಲಲ್ಲಿ ಇಂಡಲ್ಜ್ ಹಾಕ್ಕೊಂಡು ಕಾಲಲ್ಲಿ ಮಾತಾಡ್ಕೊಂಡು ಊಟ ಮಾಡ್ತಿದ್ದಾಗ ದೇ ವಿಲ್ ಆಲ್ಸೋ ಫೀಲ್ ಲೆಫ್ಟ್ ಔಟ್ ಮಕ್ಕಳು. ಆವಾಗ ಅವ್ರೂ ಬೇರೆ ರೀತಿಯಾಗಿ ಅವ್ರದ್ದೇ ಆದ ರೀತಿಯಲ್ಲಿ ಕಂಡ್ಕೊಳಕ್ಕೆ ಶುರು ಮಾಡ್ತಾರೆ. ಇನ್ನು ಮಮತಾ ಅವರೇ, ಶೀತಲ್ ಅವ್ರು ಹೇಳ್ದಂತೆ ಅಂದರೆ ಪೇರೆಂಟ್ಸ್ಗಳೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಕ್ಳಿಗೆ ಇಟ್ಕೋಬೇಡ ಅಂದ್ರೆ ಹೆಂಗಾಗುತ್ತೆ? ಇದನ್ನೇ ನಾವು ಆಹಾರದ ಪದ್ಧತಿಗೆ ಸ್ವಲ್ಪ ಅನ್ವಯಿಸ್ಕೊಳ್ಳೋಣ. ಹೆಂಗಾಗುತ್ತೆ ಅಂದರೆ ಮಕ್ಕಳು ಮಾತ್ರ ಏನು ತಿನ್ನಬಾರ್ದು, ಮನೆ ಊಟನೇ ಮಾಡಬೇಕು, ನಾವು ಮಾತ್ರ ಏನು ಬೇಕಾದರೂ ತಿನ್ಕೋಬೋದು, ಹಿಂಗೆ ಬದಲಾಗ್ಬಿಟ್ಟಿದ್ದಾರೆ. ಅಯ್ಯೋ ನಾವು ದೊಡ್ಡವ್ರು ಹೆಂಗೋ ಆಗ್ಬಿಡ್ತು ಬಿಡು, ಬಟ್ ನನ್ನ ಮಗನಿಗೆ ಮಾತ್ರ ಮನೆ ತುಪ್ಪನೇ ಆಗಬೇಕು, ಮನೆ ಸಾರೇ ಆಗಬೇಕು, ಮನೆ ಮುದ್ದೆನೇ ಆಗಬೇಕು, ನಾನು ಮಾತ್ರ ಹೊರಗೆ ತಿನ್ಕೊಳ್ಳೋಣ, ಹಿಂಗೆ ಬದಲಾಗ್ಬಿಟ್ರೆ ಮಕ್ಕಳು ಯಾವತ್ತೂ ನಾವು ಹೇಳ್ಕೊಟ್ಟದನ್ನ ಕಲಿಯಲ್ಲ, ನಾವು ಏನು ಮಾಡ್ತೀವೋ ಅದನ್ನ ನೋಡಿ ಕಲಿತಾರೆ ಅಂತ ಹೇಳ್ತಾರೆ. ಏನಂತೀರಿ ನೀವು? ಕರೆಕ್ಟ್ ಮೇಡಮ್. ನಾವು ಫಸ್ಟ್ ಅದೇ ನಾನು ಹೇಳೋರ ಪ್ರಕಾರ ಪೋಷಕರು ಫಸ್ಟ್ ಚೇಂಜ್ ಆಗಬೇಕು. ಮನೆಯಲ್ಲಿ ತಂದೆ ತಾಯಿಯವರು ಅವ್ರು ಫಸ್ಟ್ ಅದನ್ನು ಅಳವಡಿಸ್ಕೊಂಡು ಆಮೇಲೆ ನಮ್ಮನ್ನು ನೋಡ್ಬಿಟ್ಟು ನಮ್ಮ ಮಕ್ಕಳು ಏನು ಮಾಡ್ತಾರೆ ಅದೇ ರೀತಿ ಮಾಡ್ತಾರೆ. ಸೊ ದಟ್ ಇಸ್ ದ ರೀಸನ್. ಫಸ್ಟ್ ನಾವು ಅದನ್ನ ಇದು ಮಾಡಿಕೊಂಡು ಆಮೇಲೆ ನಮ್ಮ ಮಕ್ಕಳಿಗೆ ಅದನ್ನು ನಾವು ಅಳವಡಿಸ್ಬೇಕಾಗತ್ತೆ.